ನಮಸ್ಕಾರ ವೀಕ್ಷಕರೇ, ಆನೇಕಲ್ ತಾಲೂಕಿನ ಅಧ್ಯಕ್ಷ ವಿಜಯ ರೆಡ್ಡಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಮಾಜಿ ನವೀನ್ ಅವರಿದ್ದಾರೆ. ನಾವು ಇವತ್ತು ಒಂದಷ್ಟು ಜನ ಇಲ್ಲಿನ ಏನು ನಾವು ನೋಡ್ತಾ ಇರೋ ನಮ್ಮ ಹಿಂದೆಗಡೆ ಅಪೋಟೆಕ್ಸ್ ರಿಸರ್ಚ್ ಅನ್ನುವಂತಹ ಒಂದು ಕಂಪ್ನಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿರುವಂಥ ಒಂದು 20ಕ್ಕೂ ಹೆಚ್ಚು ಜನ ಉದ್ಯೋಗಿಗಳು ನಮ್ಮನ್ನು ಭೇಟಿ ಮಾಡಿದರು. ಭೇಟಿಯ ಸಂದರ್ಭದಲ್ಲಿ ಶ್ರೀನಾಥ್ ಜಾವಲ್ ಅಂದ್ಬಿಟ್ಟು ಈಗ ಅವರು ಒಂದು ಮೆಸೇಜನ್ನು ಮಾಡಿರ್ತಾರೆ ಗ್ರೂಪ್ಗಳಲ್ಲಿ, ಅವರದೇ ಆದಂಥ ಕಂಪ್ನಿ ಗ್ರೂಪಲ್ಲಿ ಕನ್ನಡಿಗರಿಗೆ ಇಲ್ಲಿ ಮಾತನಾಡುವಂಥದ್ದಾಗಲಿ ಕೆಲಸ ಮಾಡುವಂಥದ್ದಾಗಲಿ ಯಾವುದೂ ಆಗಲಿ ಬೇಕಾಗಿಲ್ಲ, ಬರೀ ಇಂಗ್ಲೀಷನ್ನು ಮಾತ್ರ ನಾವು ಇಲ್ಲಿ ಬಳಸ್ತೇವೆ ಅನ್ನೋದಂಥದ್ದನ್ನು ಇವರು HR ಅವರು, ಯಾಕಂದರೆ ಅದೇ ಗ್ರೂಪಲ್ಲಿ ಇದ್ರೂ ಸಹ ಇದ್ರ ಬಗ್ಗೆ ಯಾವುದೇ ಅವ್ರು ಕ್ರಮ ಜರುಗಿಸಿರೋದಿಲ್ಲ. ಇವತ್ತು ನಾವು ಇಲ್ಲಿ ಬಂದು ನಮ್ಮ ಪಕ್ಷದ ಒಂದು ನಿಯೋಗದೊಂದಿಗೆ ಬಂದು ಒಂದು ಲೆಟರ್ನ ಕೊಡ್ತಾ ಇದ್ವಿ. ಆದರೆ ಇಲ್ಲಿರುವಂಥ ಏನು HR ಕೆಳ ಮಟ್ಟದಲ್ಲಿರುವಂಥ ಸಿಬ್ಬಂದಿಗಳು ನಮ್ಮ ಪಕ್ಷವನ್ನು ಕೊಟ್ಟಂತಹ ಈಗಾಗಲೇ ನಾವು 12:30 1 ಗಂಟೆಗೆ ಬಂದವು. ಈಗ 1:30 ಆಯಿತು. 1:30ಯಿಂದ HR ಅವರನ್ನು ಭೇಟಿ ಮಾಡಿಸಿಲ್ಲ. ಕೇಳಿದವರು ಮೀಟಿಂಗಲ್ಲಿದ್ದಾರೆ ಅಂತಾರೆ. ಅದು ಸಂಬಂಧಪಟ್ಟವರು ಈ ದೂರುಗಳನ್ನು ಈ ಥರ ಬಂದಿದೆ ನಮ್ಮ ಹತ್ರ ಸ್ಪಂದಿಸಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಸಹ ಅವರು ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಒಂದಷ್ಟು ಜನ ಹಿಂದಿ ಮತ್ತು ಬೇರೆ ಭಾಷೆಯ ಉದ್ಯೋಗಿಗಳಿದ್ದಾರೆ. ಇರಲಿ, ನಮ್ಮ ರಾಜ್ಯದಲ್ಲಿ 70% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಬೇರೆ ರಾಜ್ಯದವರು ಸಹ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಿದೆ. ಆದರೆ ಅವರು ಇಲ್ಲಿ 70% ಅಲ್ಲ 50% ಕೆಲಸ ಮಾಡ್ತಾ ಇರೋದ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಮತ್ತು ಅದರ ಜೊತೆಗೆ SMS ಮತ್ತು ಇದ್ರ ಮುಖಾಂತರ ಅವರ ಕನ್ನಡವನ್ನು ಹೀಯಾಳಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿ ಕೊಡಬೇಕಾಗಿರುವಂತಹ ಉದ್ಯೋಗಗಳನ್ನು ಇಲ್ಲಿ ಸ್ಥಳೀಯರಿಗೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿಯ ಸ್ಥಳೀಯರಿಗೆ ಏನು ಇನ್ಕ್ರಿಮೆಂಟ್ಗಳನ್ನಾಗಲಿ ಯಾವುದೂ ಕೊಡ್ತಾ ಇಲ್ಲ. ಅಂದರೆ ಹೊರ ರಾಜ್ಯದಿಂದ ಬಂದವರಿಗೆ ಇನ್ಕ್ರಿಮೆಂಟ್ಗಳು ಕೊಡ್ತಾ ಇದ್ದಾರೆ, ಪ್ರಮೋಷನ್ ಕೊಡ್ತಾ ಇದ್ದಾವೆ. ಇಲ್ಲಿಯ ಕೆಲಸ ಮಾಡುವಂಥವ್ರಿಗೆ ಯಾವುದೂ ಕೊಡ್ತಾ ಇಲ್ಲ. ನಾವು ಒಂದಷ್ಟು ದೂರುಗಳನ್ನು ನಾವು ಒಂದು ಲೆಟ್ರ್ ಮುಖಾಂತರ ಕೊಡೋಕ್ಕೆ ಬಂದಾಗ ಇಲ್ಲಿ ಸ್ಪಂದಿಸಿ HR ಜೊತೆ ನಮ್ಮನ್ನು ಭೇಟಿ ಮಾಡಿಸಿ ಈ ಲೆಟರ್ ಪಡೆದು ಅವರು ಇದು ಸ್ಪಂದಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಈ ಕಂಪ್ನಿ ಯಾವುದೇ ರೀತಿಯಲ್ಲಿ ಇಲ್ಲಿ ನಮಗೂ ಸಹ ಸ್ಪಂದಿಸದೇ ಇರೋದರಿಂದ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಏನು ಕಾರ್ಮಿಕ ಇಲಾಖೆಗೆ, ಉದ್ಯೋಗ ಇಲಾಖೆಗೆ ಈ ದೂರುಗಳ ಮೇಲೆ ಒಂದಷ್ಟು ಮಾಹಿತಿಯನ್ನು ಮತ್ತು ದಾಖಲಾತಿಗಳ ಸಮೇತ ಅವರಿಗೆ ನೀಡುವ ಮುಖಾಂತರ ದೂರನ್ನು ಕೊಡ್ತೀವಿ. ಇವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ನಾವೇನು ಮಾಡಬೇಕು ಅದನ್ನು ಮಾಡಿಸ್ತೀವಿ ಅನ್ನೋ ರೀತಿಯಲ್ಲಿ ನಾನು ಈ ಕಂಪ್ನಿಗೆ ಅಪೋಟೆಕ್ಸ್ ರಿಸರ್ಚ್ ಅನ್ನುವಂಥ ಈ ಕಂಪ್ನಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಪತ್ರದ ಮುಖಾಂತರ ನಾವೇನು ಅವರಿಗೆ ಎಚ್ಚರಿಕೆ ಕೊಡಬೇಕು ಅನ್ನೋದನ್ನು ಕೊಡ್ತೀವಿ. ಆದರೆ ಇದುವರೆಗೂ 2 ಗಂಟೆ ಆದರೆ HR ಅನ್ನು ಭೇಟಿ ಮಾಡಿಲ್ಲ, ಅವ್ರ ಫೋನ್ ನಂಬರ್ ಕೊಟ್ಟಿಲ್ಲ. ಬರೀ ಇಲ್ಲಿನ ಕೆಳಹಂತದ ಸಿಬ್ಬಂದಿಗಳೇ ಇಲ್ಲಿ ಸೆಕ್ಯೂರಿಟಿಗಳಾಗಿರ್ಬೋದು, ಬೇರೆ ಬೇರೆ ಇಲ್ಲಿ ಕೆಲಸ ಮಾಡುವಂಥವರು ಸ್ಪಂದಿಸದೇ ಇರೋದರಿಂದ ಮುಂದಿನ ಸ್ಪಂದಿಸೋ ರೀತಿಯಲ್ಲಿ ಕೆಲಸ ಮಾಡಿಸ್ತೀವಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನವೀನ್ ಅವರು ಒಂದಷ್ಟು ವಿಚಾರನ ತಿಳಿಸ್ತಾರೆ. ಬಂಧುಗಳೇ ನಮಸ್ಕಾರ, ನಾನು ನವೀನು. ಇವತ್ತು ಎಲ್ಲ ಇವಾಗ ವಿಜಯ ರೆಡ್ಡಿ ಅವರು ಇಷ್ಟೆಲ್ಲನೂ ಇವಾಗ ಮಾಹಿತಿ ಕೊಟ್ಟು ಅಂದರೆ ಇಲ್ಲಿ ನಾವು ಇವಾಗ ಸುಮಾರು 12:30 ಬಂದ್ವಿ. ಇಲ್ಲಿಗೆ ಬಂದರೆ ಸೆಕ್ಯೂರಿಟಿ ಸಿಬ್ಬಂದಿಗಳೇ ನಮ್ಮನ್ನು ಇಲ್ಲೇ ಕಾಲಹರಣ ಮಾಡಿಸ್ತಾರೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇವರು ಯಾವುದೇ ಮಾಹಿತಿ ಕೊಡದೆ ಕುತ್ಕೊಳ್ಳಿ ಅವ್ರ ಮೀಟಿಂಗಲ್ಲಿ ಇದ್ದಾರೆ ಅಂತ ಇದೇ ರೀತಿ ಮಾಹಿತಿ ಬರೀ ಸುಳ್ಳು ಮಾಹಿತಿಗಳನ್ನ ಇದು ಕೊಟ್ಟು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ನಮ್ಮ ದೂರು ಪತ್ರನ ಅವ್ರು ತಗೊಂಡೋಗಿ ಅಲ್ಲಿ ಒಳಗಡೆ ಇಟ್ಕೊಂಡು ಅವರವರೇ ಚರ್ಚೆ ಮಾಡ್ತಾ ನಮ್ಮನ್ನು ಭೇಟಿ ಮಾಡೋದಕ್ಕೆ ಬಿಡದೆ ಇವರೇ ಆಟ ಆಡಿಕೊಂಡು 1 ಗಂಟೆಗಿಂತ ಹೆಚ್ಚಿನ ಕಾಲ ಅವರು ನಮ್ಮನ್ನು ಕಾಲಹರಣ ಮಾಡಿಸ್ತಾರೆ. ನಂತರ ನಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ, ನಾವು ಭೇಟಿ ಮಾಡಬೇಕು, ಅವ್ರನ್ನ ಇದು ಮಾಡಬೇಕು ಅಂತಂದ್ರೂ ಅವರು ನಮ್ಮನ್ನು ಸಂಪರ್ಕಿಸೋಕ್ಕೆ ಬಿಡದೆ ಇನ್ನೂ ಕೆಳ ಹಂತದ ಸಿಬ್ಬಂದಿ ವರ್ಗದವರೇ ಅವ್ರನ್ನ ನಮ್ಮನ್ನು ಬೇರೆ ರೀತಿಯಲ್ಲಿ ನಾವು ಭೇಟಿ ಮಾಡೋಕ್ಕೆ ಬಿಡದೆ, ಗೇಟಿಂದ ಒಳಗಡೆಗೂ ಬಿಡದೆ ನಮ್ಮನ್ನು ತಡೀತಾರೆ. ಆದರೆ ಇಲ್ಲಿ ಒಂದು ಚರ್ಚೆ ಆಗಿರುತ್ತೆ, ಇದು ಅವರವರಲ್ಲೇ ಎಂಪ್ಲಾಯೀಸ್ಗಳಲ್ಲೇ ಚರ್ಚೆ ಆಗಿದೆ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪಲ್ಲಿ. ಇದು ಕನ್ನಡದಲ್ಲಿ ಮಾತಾಡಿ ದಯವಿಟ್ಟು ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ. ಆದರೆ ಅವರೊಬ್ಬರು ಯಾರು ಅನಿಲ್ ಜಾವಾಜಿ ಎಂಬವರು ಅವರಲ್ಲಿ ಇದು ಮಾಡಿರ್ತಾರೆ, ನಮ್ಮ ಇದರಲ್ಲಿ ನಮಗೆ ಇಂಗ್ಲೀಷಲ್ಲೇ ಮಾತಾಡಿ ಕನ್ನಡ ಅವಶ್ಯಕತೆ ಇಲ್ಲ ಅಂತ. ಹಾಗಾದರೆ ಕರ್ನಾಟಕದಲ್ಲಿರೋ ಎಲ್ಲ ಮೂಲಭೂತ ಸೌಕರ್ಯಗಳು ಇವ್ರಿಗೆ ಬೇಕು, ಎಲ್ಲ ರೀತಿಯಲ್ಲೂ ಸೌಕರ್ಯ ಜಾಗ ಬೇಕು, ಅವ್ರಿಗೆ ಉದ್ಯೋಗಕ್ಕೆ ಬೇಕು, ಪ್ರತಿಯೊಂದು ಅವ್ರಿಗೆ ಸೌಕರ್ಯಗಳು ಮಾತ್ರ ಕರ್ನಾಟಕಕ್ಕೆ ಬೇಕು. ಆದರೆ ಭಾಷೆ ಲೆಕ್ಕಕ್ಕೆ ಬಂದಾಗ ಮಾತ್ರ ಕನ್ನಡ ಅವಶ್ಯಕತೆ ಇಲ್ಲ ಅವ್ರಿಗೆ.
ಈ ಭಾಗದಲ್ಲಿ ಅವ್ರು ಯಾವುದೋ ಒಂದು ಸಂಘಟನೆ ಇವರು ಲೇಬರ್ ಇದ್ರದ್ದು ಏನು ಅಧ್ಯಕ್ಷ ಇದ್ದಾರೆ ಅವರು ಸುಮಾರು ಅವರು ಕಾರ್ಮಿಕರೇ ಹೋಗಿ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲನೂ ಅವ್ರಿಗೆ ಹೋಗಿ ದೂರುಗಳು ಸಲ್ಲಿಸಿದ್ರು ಅವ್ರಿಗೂ ಅವರು ಯಾರು ಈ ಒಂದು ಸಂಘಟನೆಯ ಒಂದು ನಾಗರಾಜ್ ಅವರು ಅಧ್ಯಕ್ಷರಾದ ನಾಗರಾಜ್ ಹೆಸರವರು ಅವರು ಯೂನಿಯನ್ ಕಂಪ್ನಿಯಲ್ಲಿ ಯೂನಿಯನ್ ಆಗಿರೋಂಥ ನಾಗರಾಜ್ ಎಸ್ ಅವರು ಏನು ಕಂಪನಿಯ ಸಿಬ್ಬಂದಿಗಳಿಗೆ ಅವರು ಸ್ಪಂದಿಸದೇ ಇದ್ದಾಗ ಅವರು ಬೇರೆ ದಾರಿ ಇಲ್ಲದೆ ನಮ್ಮ KRS ಪಕ್ಷದ ಮೊರೆ ಹೋಗಿರ್ತಾರೆ. ನೀವು ರಾಜ್ಯದಲ್ಲಿ ಮಾಡ್ತಾ ಇರೋ ಸುಮಾರು ಒಳ್ಳೆ ಕೆಲಸಗಳಲ್ಲಿ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಕಟ್ಟಬೇಕು ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರಾ. ದಯವಿಟ್ಟು ನಮ್ಗಾಗ್ತಾ ಇರುವಂಥ ದೌರ್ಜನ್ಯ ಅನ್ಯಾಯಗಳನ್ನ ನಮಗೆ ಸರಿಪಡಿಸ್ಕೊಡಿ. ನಾವೇನಾದರೂ ಅಲ್ಲಿ ಧ್ವನಿ ಎತ್ತಿದ್ರೆ ನಮ್ಮನ್ನ ಕೆಲಸಗಳಿಂದ ಕಿತ್ತಾಕೋದು, ಮತ್ತೆ ಸ್ಯಾಲರಿಗಳು ಕೊಡದೆ ಮಾಡೋದು, ಪ್ರಮೋಷನ್ಗಳಿದೆ ಮಾಡೋದು, ಅಥವಾ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಉದ್ದೇಶವಾಗಿ ಅವರು ನಮ್ಮನ್ನ KRS ಪಕ್ಷದ ಮೊರೆ ಬಂದಿರ್ತಾರೆ. ಆ ಉದ್ದೇಶವಾಗಿ ನಾವು ಬಂದ್ರೆ ನಮ್ಮನ್ನ ಅವ್ರು ಭೇಟಿ ಮಾಡಕ್ಕೆ ಬಿಡಲ್ಲ ಅಂತಂದ್ರೆ, ನಮ್ಮನ್ನೇ ಬಿಡೋದಿಲ್ಲ ಅಂದ್ರೆ ಇನ್ನು ಅವ್ರಿಗೆ ಯಾವ ರೀತಿನಲ್ಲಿ ಅವ್ರು ಮಾಡೋದಿಲ್ಲ. 10 ವರ್ಷದಿಂದ ಅವ್ರಿಗೆ ಉದ್ಯೋಗಗಳಿಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಧ್ವನಿ ಎತ್ತಿದವರಿಗೆ. ನೋಡಿ, 10 ವರ್ಷಗಳಿಂದ ಯಾರೆಲ್ಲ ಈ ಒಂದು ಅವ್ರ ಬೇಡಿಕೆಗಳನ್ನ ಧ್ವನಿ ಎತ್ತಿ ಮಾತಾಡಿರ್ತಾರೆ ಅವ್ರಿಗೆ ಯಾವುದೇ ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಮಾಡೋದಿಲ್ಲ. ಈ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾ ಬಂದಿರುವಂಥ ಅಪೋಟೆಕ್ಸ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಏನು ಬೊಮ್ಮಸಂದ್ರ ನಮ್ಮ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿದೆ. ಈ ಒಂದು ಕಂಪ್ನಿ ಇದು ಯಾವುದು ಮೂರನೇ ಗೇಟು. ಈ ಒಂದು ಬ್ರಾಂಚ್ಗೆ ಬಂದ್ರೆ ಇಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದಿಸದೆ ನಮ್ಮನ್ನ ಇದು ಮಾಡಿರ್ತಾರೆ. ಆದ್ರೆ ನಾವು ಈ ಒಂದು ವಿಷಯವಾಗಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ದೂರು ಕೊಡೋ ಮುಖಾಂತರವಾಗಿ ಅವ್ರಿಗೊಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ ಅಂತ ಹೇಳ್ತಾ ನಾವು ಈ ಒಂದು ಇದನ್ನ ಕಾನೂನು ರೀತಿಯಲ್ಲೇ ಅವ್ರಿಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತೀವಿ ಅಂತ ಒಂದು ಎಚ್ಚರಿಕೆ ಅವ್ರಿಗೆ ನೀಡ್ತಾ ಈ ಒಂದು ನಾವು ಏನು ನಮ್ಮ ನಿಯೋಗನ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ನಮಗೆ ಒಂದು ರೀತಿಯಲ್ಲಿ ಅವರು ಸ್ಪಂದಿಸಿಲ್ಲ ಸ್ಪಂದಿಸದ ಕಾರಣ ಅವರು ಆ ಒಂದು ಇದನ್ನ ಕಾನೂನಾತ್ಮಕವಾಗಿ ಎದುರಿಸೋದಕ್ಕೆ ರೆಡಿ ಆಗಲಿ ಅಂತ ಹೇಳ್ತಾ ನಾವು ಒಂದು ಎಚ್ಚರಿಕೆ ಕೊಡ್ತಾ ನಮ್ಮ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.